ಅತಿ ಮಧುರ ಅನುರಾಗ. 35 ವರ್ಷದ ಗೆಳೆತನ ನಮ್ದು. ಒಂದೇ ಒಂದು ದಿನಕ್ಕೂ ನಮ್ಮಿಬ್ಬರ ನಡುವೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಬಂದಿರಲಿಲ್ಲ. ಆದ್ರೆ ನೀನು ನಮ್ಮ ಸ್ನೇಹಕ್ಕೆ 800 ಬಿಟ್ಬಿಟ್ಟಿಯಲ್ಲೇ. ಅಕಸ್ಮಾತ್ ಅವಳಿಗೆ ಧ್ರುವ ಇಷ್ಟ ಆಗಿದ್ರೆ ಸೂರಜ್ನ ಯಾಕೆ ಮದುವೆ ಆಗಿರೋಳು? ಬೇರೆ ದಾರಿ ಇಲ್ಲದೆ ಒಪ್ಕೊಂಡಿರ್ತಾರೆ. ಚಂದ್ರಿ, ನಿಜ ಹೇಳು, ಧ್ರುವನ ಖುಷಿ ಒಬ್ಬನೊಬ್ರು ಇಷ್ಟಪಟ್ಟಿದ್ರಾ? ಸೂರಜ್ ಇನ್ನು 1 ಅವರ್ ಇಲ್ಲಿಗೆ ಬರ್ತಾರೆ. ಅಷ್ಟ್ರಲ್ಲಿ ನೀವು ದಯವಿಟ್ಟು ಖುಷಿನ ಕೂರಿಸ್ಕೊಂಡು 4 ಬುದ್ಧಿ ಮಾತು ಹೇಳಿ, ಇನ್ ಮುಂದೆ ಆದ್ರೂ ಸರಿಯಾಗಿರ್ಲಿ. ಅರ್ಥ ಮಾಡ್ಕೊಂಡಲ್ ಬಿಡ, ಎಲ್ಲ ಬದಲಾಗ್ತಾಳೆ. ಅವಳು ಬದಲಾಗಿದ್ದಾಳೆ ಅನ್ನೋ ನಂಬಿಕೆ ನನಗೂ ಇದೆ ಕಾಂತಮ್ಮ. ಆದ್ರೂ ಇವನ್ ಬರ್ತಿದ್ದಾನಲ್ಲ. ಯಾವನವನು? ಧ್ರುವ. ಅಯ್ಯಯ್ಯೋ, ಅವನೇ ಕೊಯ್ಲು ಬರ್ತಾವನೆ. ಅಲ್ಲ ಕಣಪ್ಪ, ಅವಳ ಮನ್ಸಲ್ಲಿ ಇನ್ನೂ ಅವನ ಇಲ್ಲ, ಸೂರಜ್ ಮಾತ್ರ ನನ್ನ ಮನ್ಸಲ್ಲಿರೋದು ಅಂತ ಹೇಳ್ತಾಳೆ ಅವಳು. ಸರಿ, ಹಂಗಾದ್ರೆ ಎಲ್ಲ ಸರಿ ಹೋಗುತ್ತೆ ಬಿಡು. ಅಲ್ಲ ಕಾಂತಮ್ಮ, ಸೂರಜ್ ಅಂತ ಗಂಡ ಸಿಗೋದು ಕಷ್ಟ ಅಲ್ವಾ? ಈಗ ನೋಡಿ, ಖುಷಿಯಿಂದಾನೇ ಸೂರಜ್ ಅರೆಸ್ಟ್ ಆದ್ರೂ ಅವಳ ಬಗ್ಗೆ ಒಂಚೂರು ಸಿಟ್ಟಿಲ್ಲ, ಬದ್ಲಿಗೆ ಪ್ರೀತಿನೇ ಇದೆ. ಹೌದಲ್ವಾ? ಸರಿ ಬಿಡಪ್ಪ. ಏನು ಅಡಿಗೆ ಮನೆ ಇಬ್ರದ್ದು ಗುಸ್ಗುಸು ಪಿಸ್ಪಿಸು? ಭಾವ, ನಿಮ್ಮನ್ನ ನಾನೇ ಕರಿಬೇಕು ಅಂತಿದ್ದೆ, ಸದ್ಯ ನೀವೇ ಬಂದ್ರಲ್ಲ. ಏನ್ ವಿಷಯ? ನಿಮ್ ಫ್ರೆಂಡ್ ಅನಂತರಾಮ್ಗೆ ಖುಷಿಯಿಂದಾನೇ ಸೂರಜ್ ಅರೆಸ್ಟ್ ಆಗಿದ್ದು ಅನ್ನೋ ವಿಷಯ ಎಲ್ಲ ಹೇಳ್ಬಿಟ್ಟಿದ್ದೀರಾ? ಇನ್ನೂ ಹೇಳಿಲ್ಲ ಕಣೋ. ಈಗ ಹೋಗಿ ಮಗಳನ್ನ ಕ್ಷಮಿಸು ಅಂತ ಕೇಳ್ಕೊಳ್ಳೋಣ ಅಂತಿದ್ದೀನಿ. ಅಯ್ಯೋ, ದಯವಿಟ್ಟು ಹೇಳಕ್ಕೆ ಹೋಗ್ಬೇಡಿ ಅವೆಲ್ಲ. ನಮ್ಮ ಫ್ರೆಂಡ್ಶಿಪ್ನಲ್ಲಿ ಇದುವರೆಗೂ ಯಾವ ವಿಷಯ ಮುಚ್ಚಿಟ್ಟಿಲ್ಲ ಕಣೋ. ಆದ್ರೆ ಈಗ ಈ ವಿಷಯ ಮುಚ್ಚಿಟ್ಲೇಬೇಕು ಭಾವ. ಕಷ್ಟ ಆಗುತ್ತೆ ಕಣೋ. ಕಷ್ಟ ಆಗುತ್ತೆ ಅಂದ್ರೆ ಮಗಳು ಬಹಳ ಹಾಳಾಯ್ತದೆ ಅಷ್ಟೇ. ನೋಡಿ, ಅನಂತರಾಮಯ್ಯನವ್ರ ಜಾಗದಲ್ಲಿ ಹೊಸಿ ನೀವು ನಿಂತ್ಕೊಂಡು ಯೋಚನೆ ಮಾಡಿ ನೋಡಿ. ನಿಮ್ಮ ಮಗಳು ಹಿಂಗೆ ಮಾಡಿದ್ರಿಂದಾನೇ ಅವ್ರ ಮಗ ಜೈಲಿಗೆ ಹೋಗಿದ್ದು ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರ ಮನೆಯಲ್ಲಿ, ಅವ್ರ ಮನಸ್ಸಲ್ಲಿ ನಿಮ್ಮ ಮಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಉಟ್ಕೊಳ್ಳುತ್ತಾ? ಶಾಶ್ವತವಾಗಿ ಖುಷಿ ಬಗ್ಗೆ ಕಪ್ ಚುಕ್ಕೆ ಉಳ್ಕೊಂಡ್ಬಿಡತ್ತೆ. ಅತ್ತೆ ಮಾವನ ಜೊತೆಲಿ ಸಂಬಂಧ ಹಾಳಾದ್ರೆ ಗಂಡನ ಜೊತೆಲೂ ಹಾಳಾಗಲ್ವಾ? ಮದುವೆ ಹೊಸದ್ರಲ್ಲಿ ಸೂರಜ್ ಹೇಳ್ಬೋದು ನನ್ಗೆ ಹೆಂಡ್ತಿನೇ ಮುಖ್ಯ ಅಂತ, ಆದ್ರೆ ಕ್ರಮೇಣ ಅಪ್ಪ ಅಮ್ಮನೂ ಮುಖ್ಯ ಅಂತ ಅನ್ಸಲ್ವಾ? ಆಗ ಈಗ ನಾನು ನನ್ನ ಮಗಳಿಂದ ಹೀಗಾಯ್ತು ಅಂತ ಅನಂತರಾಮನಿಗೆ ಹೇಳಬಾರ್ದು. ಹೌದು, ಪವಿತ್ರವಾದ ಸ್ನೇಹ ಕಣೋ ನಮ್ಮದು. ಸ್ನೇಹಿತರಿಗೆ ಮೋಸ ಮಾಡಿದಾಗತ್ತೆ. ಸ್ವಾರ್ಥ ಆಗಲ್ವೇನೋ? ಮಗಳ ಬದುಕು ಸರಿ ಹೋಗುತ್ತೆ ಅನ್ನೋದಾದ್ರೆ ಈ ಸ್ವಾರ್ಥ ತಪ್ಪ? ಈಗ ಮೇನು ಆಗ್ಬೇಕಾಗಿರೋದು ಈಟೇನೆ. ನಾವು 3 ಜನನು ಸೇರ್ಕೊಂಡು ಅವಳನ್ನ ಮಧ್ಯದಲ್ಲಿ ಕೂರಿಸ್ಕೊಂಡು, ನೋಡಮ್ಮ ಆಗಿದ್ದೇನೋ ಆಗೋಯ್ತು, ಇನ್ಮೇಲೆ ಈ ತರ ತಪ್ಪು ಮಾಡೋದು ಬೇಡ ಅಂತ 3 ಜನನು ಅವಳಿಗೆ ಬುದ್ಧಿ ಹೇಳ್ಬೇಕು. ಕಿವಿಗೆ ಎಲ್ಲ ತುಂಬಬೇಕು ಅವಳನ್ನ. ಏನಪ್ಪ ಮಾಡನ್ವಾ ಹಂಗೆ? ಮಾಡನ್ವಾ ಹಂಗೆ? ನಡಿಯಪ್ಪ, ಅವಳಿಗೋಸಿ ಬುದ್ಧಿ ಹೇಳೋಣ. ನಡಿಯಪ್ಪ, ಅಯ್ಯೋ ನಡಿಯಪ್ಪ. ಯಾರು ಬಡ್ಕೊಂತಾರೋ ಇದ್ರ ಜೊತೆಲಿ, ನಡಿಯೋ. ಮದುವೆ ಆದ ವಸ್ತ್ರಲ್ಲಿ ಎಲ್ಲ ಚಂದ ಅಂತಾರೆ. ಇಲ್ಲಮ್ಮ, ಆಗ್ಲಿ ತುಂಬ ಕಷ್ಟ. ಇಬ್ರು ಹೊಸಬ್ರು, ಒಬ್ಬರ ಮನಸ್ಸು ಇನ್ನೊಬ್ಬರಿಗೆ ಅರ್ಥ ಆಗಿರಲ್ಲ. ಸೈರಣೆ ಇಲ್ಲದ ವಯಸ್ಸು. ಆ ಹೊತ್ತಿನಲ್ಲೇ ದೊಡ್ಡವ್ರ ಹತ್ರ ಬಂದು ಪರಿಸ್ಥಿತಿ ಹೀಗೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋದು ನಾವು ಹೇಳ್ತಿದ್ವಿ. ನನ್ನನ್ನು ಕ್ಷಮಿಸ್ಬಿಡಿ ಮಾವ. ನೀನು ಯಾಕಮ್ಮ ನನ್ನ ಕ್ಷಮೆ ಕೇಳಬೇಕು? ನಾನು ನಿನ್ನನ್ನು ಕ್ಷಮಿಸು ಅಂತ ಕೇಳ್ಕೋಬೇಕು. ನನ್ನ ಮಗ ಹೀಗೆ ಮಾಡಿದ್ದಕ್ಕೆ. ಸಂಬಳ ಜಾಸ್ತಿ ಸಿಗತ್ತೆ ಅಂತ ಕೆಲಸಕ್ಕೆ ಸೇರೋದಲ್ಲ, ಅದನ್ನು ನಿಭಾಯಿಸಕ್ಕೂ ಬರಬೇಕು. ಚಿಂದಂತ ಹೆಂಡತಿ ನೀನಿದೀಯ, ದೇವರಂತ ಅತ್ತೆ ಮಾವ ಸಿಕ್ಕಿದ್ದಾರೆ. ಏನಮ್ಮ ಒತ್ತಡ? ನೋಡಮ್ಮ, ನನ್ನ ಮಗನಿಂದ ತಪ್ಪಾಗಿದೆ. ಗಂಡ ಅಪರಾಧ ಮಾಡಿ ಸಿಕ್ಕಾಕೊಂಡ್ರೆ ಎಂಥ ಹೆಂಡತಿಗಾದರೂ ಅವಳ ಮನಸ್ಸಿನಲ್ಲಿ ಅವನ ಬಗೆಗಿನ ಭಾವನೆಗಳು ಬದಲಾಗತ್ತೆ.
ಗೌರವ ಕಡಿಮೆ ಆಗತ್ತೆ, ಮಾತಿನ ದಾಟಿ ಬೇರೆ ಆಗತ್ತೆ, ಅವನ ಬಗ್ಗೆ ಕೇವಲ ಅನ್ಸುತ್ತೆ. ಇಂಥವನ್ನ ಕಟ್ಕೊಂಡ್ಬಿಟ್ನಲ್ಲ ಅಂತ ಮನಸ್ಸು ಚಡಪಡಿಸುತ್ತೆ, ರೋಸ್ ಹೋಗುತ್ತೆ. ಈ ಅಸಹಾಯಕತೆಯಲ್ಲಿ, ಕೋಪದಲ್ಲಿ ಅವನಿಗೆ ಅವಮಾನ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ದಯವಿಟ್ಟು ಹಾಗೆ ಮಾಡಬೇಡಮ್ಮ. ನನ್ನ ಮಗನ ತುಚ್ಛವಾಗಿ ಕಾಣೋದಾಗ್ಲಿ, 4 ಜನರ ಮುಂದೆ ಹಗುರವಾಗಿ ಮಾತಾಡೋದಾಗ್ಲಿ ಮಾಡಬೇಡಮ್ಮ. ಏನೋ ಕೆಟ್ಟ ಕಡೆಗೆ ನಡೆದೋಯ್ತು. ಹುಟ್ಟಿಂದ ಅವನು ಕೆಟ್ಟವನಲ್ಲಮ್ಮ, ಪರಿಸ್ಥಿತಿಯಿಂದ ಕೆಟ್ಟವ್. ಕಟ್ಕೊಂಡು ಕಂಡ ಅಂತ ಒಪ್ಕೊಂಡು ಅವನನ್ನು ಕ್ಷಮಿಸಿ, ಆಗಿರೋದನ್ನೆಲ್ಲ ಮರೆತು ಇಬ್ರು ಅನ್ಯೋನ್ಯವಾಗಿ ಇರ್ತೀವಿ ಅಂತ ಮಾತು ಕೊಡಮ್ಮ. ಇಷ್ಟೇ ಅಮ್ಮ, ನಾನು ನಿನ್ ಕೇಳ್ಕೊಳ್ಳೋದು. ಕ್ಷಮಿಸ್ಬಿಡಿ ಮಾವ. ನೀನ್ ಯಾಕಮ್ಮ ಕ್ಷಮೆ ಕೇಳಬೇಕು? ನಾನು ಕ್ಷಮೆ ಕೇಳಬೇಕು ನಿನ್ನ. ನನ್ನ ಮಗ ಹೇಗೆ ಮಾಡಿದ್ದಕ್ಕೆ ಅಲ್ಕಮ್ಮ. ಅಲ್ಲ, ಸೂರಜ್ ಬರ್ತಿದ್ದಾನೆ ಅಂತ ಸಂಭ್ರಮ ಪಡೋದ್ ಬಿಟ್ಟು ಕಣ್ಣಲ್ಲಿ ನೀರು ಹಾಕೋತಾರ ಯಾರಾದ್ರೂ? ಅದು ಆಟ ಬಂತು, ಆಟ. ಸೂರಜ್, ಅಯ್ಯೋ ಬಾಮ್ಮ. ಸೂರಜ್, ಸೂರಜ್, ಅಲ್ಲಯ್ಯ, ಇಂಥ ಕೆಲಸನ ಮಾಡ್ಕೊಂಡ್ರು ತಂದೆ ತಾಯಿ ಹತ್ರ ಹೇಳ್ದರಷ್ಟು ದೂರ ಆಗ್ಬಿಡ್ತೀನಿ. ನೀನೇನಯ್ಯ ಬರ್ತಾ ಇದ್ದಾಗ ಬೆಂಡೆ ತಕ್ಕ ಶುರು ಮಾಡಿದ್ಯಲ್ಲ? ಅಯ್ಯಯ್ಯಯ್ಯಯ್ಯ, ಎಲ್ರು ಕೂತ್ಕೊಂಡು ಸಂತೋಷವಾಗಿ 4 ಮಾತಾಡೋದ್ ಬಿಟ್ಟು ಇದೇನಿದೆಲ್ಲ? ಇಟ್ಟೊತ್ತು ನೀವು ಕುಚು ಕುಚು ಅಂತ ಅಳ್ತಾ ಇದ್ರಿ, ಈಗ ವಟ ವಟ ಅಂತ ಮಾತಾಡ್ತಾ ಇದ್ದೀರಾ. ಸುಂದ್ರ, ಒಂದಷ್ಟು ಸ್ವೀಟು, ಚಕ್ಲಿ, ಬಡೆ ಎಲ್ಲ ತರ್ಸಪ್ಪ. ನಿಮ್ ಬಾವ ಚಂಡ್ ಕಾಣಲ್ಲ. ಏ ಸುಂದ್ರ, ಬಾಂಬೆ ಟಿಫಾನ್ಸ್ ಹೋಗಿ 1/2 kg ಪೇಡ ತಗೋ. 20ಕ್ಕೆ ಈಟ್ ಗಾತ್ರದೊಂದು ಬೆಲ್ಲನೂ ಸಿಕ್ಕಲ್ಲ. ನೀವೇ ಇಟ್ಕೊಳ್ಳಿ. ಮುಂದಿನ ಕ್ರಮ ಏನಂತ ನೀವೇನ್ ನೀವು ಈಗ ತಾನೇ ಸಾಕಪ್ಪ ಅಂತ ಅಲ್ಲಿಂದ ಬಂದಿದ್ದಾರೆ, ಅಲ್ಲಿಗೆ ಕಳಿಸ್ತಾ ಇದೀರಲ್ಲ. ಮುಂದಿನ ದಾರಿ ಏನು ಅಂತ ಹುಡುಕ್ಬೇಕಲ್ವಾ? ಅಯ್ಯ, ಏನ್ ಹುಡ್ಕೋದು? ಇಷ್ಟು ತೋರಿಸ್ದವನು ಅಷ್ಟು ತೋರಿಸ್ದೆ ಇರ್ತಾನ? ಯಾರು ಅವನು. ದೇವ್ರು. ಸುಂದ್ರ, ಒಳಗಡೆ ಹೋಗಿ ಸ್ವೀಟ್ ಮಾಡೋಣ, ನಡಿಯಪ್ಪ. ಬನ್ರಪ್ಪ, ಆಪ್ತ ಮಿತ್ರರು. ನಡ್ರಿ 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 ಸ್ವೀಟ್ ಮಾಡೋಣ. ಸಾರಿ. ವರ್ಷಗಳು ಕಳೆದ ಹಾಗಿದೆ ನಿಮ್ಗೆ ನೋಡ್ದೆ. ನನಗೂ ನಾನು ಅಲ್ಲಿಗೆ ಹೋದಾಗಿನಿಂದಲೂ ಮತ್ತೆ ಯಾವಾಗ ನಿಮ್ಮನ್ನು ನೋಡ್ತೀನೋ ಅಂತ
ಮನಸ್ಸು ಹಾತೊರಿತಿತ್ತು ನನಗೆ. ನನಗೂ ಒಂದು ಕ್ಷಣ ಕೂಡ ನಿಮ್ಮನ್ನು ಮರೆತು ನನ್ನ ಪಾಡಿಗೆ ಬಂದಿರಕ್ಕಾಗ್ಲಿಲ್ಲ ನನ್ನ ಕೈಲಿ. ನನಗೂ ನಾನಿವಾಗ ನಿಮ್ಮನ್ನು ನೋಡ್ತಿದ್ದೀನಲ್ಲ, ಇದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಕ್ಕಾಗದಿರೋ ಕ್ಷಣ. ನನಗೂ ಅದೇಗೆ ನನಗೆ ಅನ್ನಿಸ್ದ ಹಾಗೆ ನಿಮಗೂ ಅನ್ನಿಸ್ತಾ ಇದೆ. ನಾವಿಬ್ರಲ್ಲ, ನಾವೊಬ್ರು ಅಂತ ಹೇಳಿದ್ನಲ್ಲ. ಖುಷಿ, ಏನಮ್ಮ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ಯಾ? ಒಳಗಡೆ ಕರ್ಕೊಂಬ ಅಮ್ಮ. ಅಯ್ಯೋಯ್ಯೋ. ರುಕ್ಕು, ಧ್ರುವ ಬಂದ ಕೂಡಲೇ ವಿಷಯ ಪ್ರಸ್ತಾಪ ಮಾಡ್ತೀಯ ತಾನೆ? ಯಾವ ವಿಷಯ ಅತ್ತೆ? ಇದೇನೇ ಇದು? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ಏನು ಅಂದ್ರಂತೆ ಧ್ರುವನ್ ಮದುವೆ ವಿಷಯ ಕಣಿ. ಅತ್ತೆ, ಅವನು ಈಗ ತಾನೇ ಅಮೆರಿಕಾಗ ಹೋಗಿ ಒಂದು ಕೆಲಸ ಅಂತ ಹುಡುಕೊಂಡಿದ್ದಾನೆ. ಈಗ ತಾನೇ ನಾನು ಡಾಕ್ಟರ್ ಹತ್ರ ಹೋಗಿ ಬಂದೆ. ಶುಗರ್ ಜಾಸ್ತಿ ಆಗಿದೆಯಂತೆ. ನಂದೇನು ನೆಚ್ಕೊಳ್ಳೋ ಹಾಗಿಲ್ಲ. ನಾ ಹೋಗೋದ್ರೊಳಗೆ ಅತ್ತೆ, ಯಾವಾಗಲೂ ಯಾಕೆ ಹೋಗೋ ಮಾತಾಡ್ತೀರಾ ನೀವು? ಇನ್ನೇನು, ನಾ ಇಲ್ಲಿ ಶಾಶ್ವತವಾಗಿರ್ತೀನೇನೆ. ಏನೋ ಕಣ್ಮುಚ್ಚೋದ್ರೊಳಗೆ ಧ್ರುವನ್ ಮದುವೆ ನೋಡಿ ಸಾಯ್ಬೇಕು ಅಂತ ಆಸೆ. ಸರಿ, ಅವನು ಬಂದ ಕೂಡಲೇ ಮಾತಾಡ್ತೀನಿ, ಸರಿನಾ? ರುಕ್ಕು, ಧ್ರುವ ಏನಾದ್ರೂ ಮದುವೆ ಬೇಡ ಅಂತ ಹೇಳ್ಬಿಟ್ರೆ ತಕ್ಷಣಕ್ಕೆ ಅದಕ್ಕೇನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಪಟ್ಟು ಹಿಡ್ದು ಹೇಗಾದ್ರೂ ಒಪ್ಪಿಸ್ಬೇಕಣ್ಣಮ್ಮ. ಸರಿ ಅತ್ತೆ. ರುಕ್ಕು, ಮೊದಲು ಅವನ ಮನಸ್ಸಲ್ಲಿ ಯಾರು ಇದಾರ ಅಂತ ತಿಳ್ಕೊಬೇಕು ಕಣೆ. ಈಗ ತಿಳ್ಕೊಳ್ಳಿ, ಇದನ್ನ ಮುಂಚೆನೇ ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಏನೇ ಅಂದೆ? ಏನಿಲ್ಲಮ್ಮ, ಅಣ್ಣನ ಕಬೋರ್ಡ್ ಕ್ಲೀನ್ ಮಾಡ್ಬೇಕಾ ಅಂದೆ. ಚಂದ್ರ ನಿಂತ್ಕೋ. ನಾನು ನೋಡ್ತಾ ಇದ್ದೀನಿ, ಇತ್ತೀಚೆಗೆ ನೀನೊಂಥರ ವಿಚಿತ್ರವಾಗಿ ಆಡ್ತಾ ಇದೀಯ. ಏನಾಗಿದೆ ನಿನಗೆ? ಏನಾಗೈತೆ? ನಂಗೆ ಏನೂ ಆಗಿಲ್ಲ. ಅದು ಮದುವೆ ಆಗ್ತಾ ಇದೀನಲ್ಲ, ಖುಷಿಗೆ ಹೆಂಗೆಂಗೋ ಆಡ್ತಾ ಇದೀನಿ ಅಷ್ಟೇ. ರುಕ್ಕು, ಬಿಳಿ ಹುಡುಗಿ ಆದ್ರೆ ಬೇಡ ಅಂತ ಹೇಳ್ಬಿಡು. ವಾ, ಮತ್ತೇನ್ ಧ್ರುವ ನಂಗೆ ಕರಿ ಹುಡುಗಿನ ಮದ್ವೆ ಮಾಡ್ತೀರಾ? ಅಲ್ವೇ, ಅಮೆರಿಕಾದ ಹುಡುಗಿ ಬೇಡ ಅಂತಂದೆ. ಮೈಸೂರು ಹುಡುಗಿ ಆಗ್ಲಿ. ಮೈಸೂರಲ್ಲ ಅವ್ರಿಗಿಷ್ಟ ಆಗೋ ಹುಡುಗಿ ಈಗಿಲ್ಲ ಬಿಡಿ. ಅಂದ್ರೆ ಅಂದ್ರೆ ಈಗಿನ ಹುಡುಗಿರೆಲ್ಲ ತುಂಬಾ ಫ್ಯಾಷನ್ ಅಲ್ವಾ? ನೀವ್ ನೋಡಕ್ ಲಕ್ಷಣವಾಗಿರೋ ಹುಡುಗಿನ, ಸಂದಾಗ ಮನೆ ಕೆಲಸ ಮಾಡಕ್ ಗೊತ್ತಿರೋ ಹುಡುಗಿನ ಅಲ್ವಾ ಹುಡುಕ್ತಾ ಇರೋದು? ಹ್ಞೂ ಕಣೆ, ಖುಷಿ ತರಹ. ಅಯ್ಯ, ಖುಷಿ ಅಕ್ಕನಲ್ಲಿ ಮದ್ವೆ ಆಗಕ್ ಆಯ್ತದೆ ಬಿಡಿ. ಈಗಾಗ್ಲೇ ಅವ್ರಿಗೆ ಮದ್ವೆ ಆಗೋಗೈತಲ್ಲ. ಖುಷಿ ತರ ಅಂತ ಹೇಳಿದ್ದು ಅತ್ತೆ, ಖುಷಿ ಅಂತಲ್ಲ. ಅಯ್ಯೋ, ಅಂತ ಹುಡುಗಿ ನೆಲ್ ಸಿಗ್ತೈತೆ ಬಿಡಿ. ಇದ್ದಿದ್ದೆ ಖುಷಿ ಅಕ್ಕ ಒಬ್ರ. ನಿನ್ಗೆ ಆಸೆ ಇತ್ತಾ ಧ್ರುವ ಖುಷಿ ಮದ್ವೆ ಆಗ್ಲಿ ಅಂತ? ನಮ್ಮ ಮಾತ್ಗೆಲ್ಲ ಎಲ್ ಬೆಲೆ ಐತೆ ಬಿಡಿ. ನೀವೇನ್ ನಮ್ಮ ಮಾತು ಕೇಳಿರಾ? ಯೋಚನೆ ಮಾಡ್ಬೇಡ್ವೆ ಚಂದ್ರಿ. ಖುಷಿ ತರಾನೇ ಹುಡುಗಿನ ಹುಡುಕಿ ಧ್ರುವನ್ ಮದುವೆ ಮಾಡ್ಸೋಣ. ಸಿಗ್ತಾರಮ್ಮ ಖುಷಿ ಅಕ್ಕಂತರ ಹುಡುಗಿ? ಖುಷಿ, ಮತ್ತೆ ಇಂಥ ತಪ್ಪು ನೀನು ಯಾವತ್ತೂ ಮಾಡಕ್ ಹೋಗ್ಬೇಡ. ಎಲ್ರಿಗೂ ಎರಡನೇ ಅವಕಾಶ ಸಿಗೋಲ್ಲ ಕಣೆ. ನಿನಗೆ ಸಿಕ್ಕಿದೆ, ಅದನ್ನ ಸರಿಯಾಗಿ ಬಳಸ್ಕೊ. ಇವಳನ್ನ ಯಾಕಾದ್ರೂ ಮದುವೆ ಆದ್ನು ಅಂತ ಯಾವತ್ತೂ ಅನ್ನಿಸ್ಬಾರ್ದು ಅವ್ರಿಗೆ. ಖುಷಿ 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 ಅಂತ ಸದಾ ತುಂಬಿಕೊಂಡಿರ್ಬೇಕು, ನಗನಗ್ತಾ ಇರ್ಬೇಕು ನಿನ್ ಜೊತೆಗಿದ್ದಾಗ ಅವರು. ಅಯ್ಯೋ ಸಾಕು, ಸುಮ್ಮನೆರಪ್ಪ ನೀನು. ಏನ್ ಮಾತಾಡ್ತೀಯ? ಖುಷಿ ಖುಷಿ, ಒಲವು ಗೆಲುವು ಸಿನಿಮಾಕ್ಕೆ 2 ಟಿಕೆಟ್ ಬುಕ್ ಮಾಡಿಸಿದ್ದೀನಿ. ನೀನು ಸೂರಜ್ ಇಬ್ರು ಹೋಗಿ ಸಂತೋಷವಾಗಿ ಸಿನಿಮಾ ನೋಡ್ಕೊಂಡು ಬನ್ನಿ. ಕಾಂತಮ್ಮ, ಒಲವು ಗೆಲುವು ಸಿನಿಮಾ ಹಾಕಿದಾರ? ಮತ್ತೆ ಇನ್ನೇನಪ್ಪ, ಮೊದ್ಲೇ ಅವ್ರಿಗೆ ತಲೆ ಕೆಡಿಸಿದೆ. ನೀನು ಮಾತಾಡಿದ್ದೆ ಮಾತಾಡಿ ತಲೆ ಕೆಡಿಸ್ತಾ ಇದೆ. ಬುದ್ಧಿ ಇಲ್ಲ ನಿಮ್ಗೆ? ಆಗಲ್ಲ ಕಾಂತಮ್ಮ, ಒಂದೆರಡು ಬುದ್ಧಿ ಮಾತು ಹೇಳೋಣ. ಹೇಳ್ಬೇಕಪ್ಪ ಬುದ್ಧಿ ಮಾತು. ನಗು ನಗುತ್ತಾ ಸಂತೋಷವಾಗಿ ಹೇಳ್ಕೊಡು, ಗೊತ್ತಾಯ್ತಾ? ಖುಷಿ, ಇನ್ಮೇಲೆ
ನಮ್ ಹುಡುಗನ್ ಜೊತೆಲಿ ನೀನು ಸಂತೋಷವಾಗಿರ್ತೀಯ ತಾನೇ? ಅವನ ಮನಸ್ಸಿನ ಯಾವತ್ತೂ ನೋಯಿಸಲ್ಲ ತಾನೇ? ನೋವು ದುಃಖನ ಭಾವನೆನೇ ಮರ್ತೋಗ್ಬೇಕು. ನಗು ಒಂದೇ ನೆನಪಿರ್ಬೇಕು. ಅವ್ರಿಗೆ ನಾನು, ನನಗವರು. ನಮ್ಮಿಬ್ಬರದೇ ಒಂದು ಪ್ರಪಂಚ. ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ, ಮನಸ್ತಾಪಗಳಿಗೆ ಜಾಗ ಇರಲ್ಲ. ಪ್ರೀತಿ 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 ಅದೊಂದೇ. ಅವ್ರ ನಗುಗೆ ನಾನು ಕಾರಣ ಆಗ್ತೀನಿ. ಅವ್ರ ಸಂತೋಷದಲ್ಲಿ ನಾನು ಸಂತೋಷ ಕಾಣ್ತೀನಿ. ಸೂರಜ್ 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 ಅವರೊಬ್ರೆ ಅವರೊಬ್ರೆ. ಜೀವನದಲ್ಲಿ ಇಟ್ಟಿದ್ದು ಅವನೇ, ಇರೋದು ಅವನೇ. ಧ್ರುವ ಧ್ರುವ ಧ್ರುವ. ಧ್ರುವ, ಬೆಂಗಳೂರಿಗೆ ಬಂದ್ಬಿಟ್ಯಾ? ಅಂದ್ರೆ ಇನ್ 2.5 ಗಂಟೆ ಟೈಮಲ್ಲಿ ಮೈಸೂರು ಬಂದ್ಬಿಡ್ತೀಯ ಅಲ್ವಾ? ಬೇಗ ಬಂದ್ಬಿಡು, ಬೇಗ ಬಾ. ಹಲೋ ಧ್ರುವ, ವೆಲ್ಕಮ್ ಟು ಇಂಡಿಯಾ. ವೇಟಿಂಗ್ ಫಾರ್ ಯು. ಕಮ್ ಫಾಸ್ಟ್. ನೀನೊಬ್ರೇ ಬಂದಿದೀಯ ತಾನೇ? ಬಿಳಿ ಹುಡುಗಿನ ಕರ್ಕೊಂಬಂದಿಲ್ಲ ತಾನೇ? ನಿನಗೆ ಮೈಸೂರು ಹುಡುಗಿನ ನೋಡಿದೀವಿ. ಬೇಗ ಬಂದ್ಬಿಡು. ಏ ಧ್ರುವ, ನೀನು ಆರಾಮಾಗಿ ಬಾರೋ. ಮೈಸೂರು ಹುಡುಗಿನೂ ಇಲ್ಲ, ಯಾವುದೂ ಇಲ್ಲ. ಅಮ್ಮನ ಮಾತು ಕಟ್ಕೊಂಡು ನೀನು ಆರಾಮಾಗಿ ಬಾರ. ಕೊಡಿ. ಹಲೋ ಅಣ್ಣ, ನೀವು ಬರ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಒಬ್ಳು ಕೆಲಸದವಳು ಮದ್ವೆಗೋಸ್ಕರ ಅಮೇರಿಕಾದಿಂದ ಬರ್ತಾ ಇದ್ದೀರಾ? ಈಗ ತನ ಬರ್ತಾನೆ, ಒಳಸ್ಬೇಡ. ಧ್ರುವ, ಬೇಗ ಬಂದ್ಬಿಡು, ನಾವೆಲ್ಲ ಕಾಯ್ತಾ ಇದ್ದೀವಿ. ಬೇಗ ಬಂದ್ಬಿಡಪ್ಪ. ಸರಿ ಸರಿ ಸರಿ, ಬೇಗ ಬಾ ಅಂತ ಹೇಳಿದ್ದೀನಿ ಅತ್ತೆ. ಏನ್ ಮಾಡ್ತೀರಿ? ಅತ್ತೆ, ಶಾವ್ಗೆ ಉದ್ಬಿಟ್ಟು ಶಾವ್ಗೆ ಪಾಯಸ ಮಾಡ್ಬಿಡ್ತೀನಿ. ಬಟಾಣಿ ಹಾಕಿ ಚಿತ್ರಾನ್ನ ಮಾಡ್ಬಿಡ್ತೀನಿ. ಕೊತ್ತಂಬರಿ ಹುಳಿ ಮರಿಬೇಡ್ವೆ, ಅವ್ನಿಗೆ ತುಂಬಾ ಇಷ್ಟ ಬೂದ್ಕೊಂಬಳ್ಕಾಯಿ ಹುಳಿ ಅಂದ್ರೆ. ಅಯ್ಯೋ ಹೌದಲ್ವಾ, ಮಾಡ್ತೀನಿ ಅತ್ತೆ, ಮಾಡ್ತೀನಿ. ಇದು ಸಿಗುತ್ತೆಗೆ ಇದು. ಮುಕುಂದ, ಧ್ರುವ ಬರ್ತಿದ್ದಂಗೆ ಅವನ ಮದುವೆ ವಿಷಯ ಮಾತಾಡ್ಬಿಡು. ಇತ್ತೀಚೆಗೆ ನನಗೆ ಶುಗರ್ ಜಾಸ್ತಿ ಆಗ್ತಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಕಣೋ. ಅಯ್ಯೋ, ಮರಿ ಮೊಮ್ಮಗಳ ಮುಖ ನೋಡ್ದೆ ನೀನು ಎಲ್ಗಮ್ಮ ಹೋಗ್ತೀಯಾ? ನನಗದೊಂದೇ ಆಸೆ ಕಡೋ. ನೀನು, ಗಿರಿ, ಧ್ರುವ ಎಲ್ಲ ಈ ಮನೆಯಲ್ಲೇ ಹುಟ್ಟಿದ್ರಿ. ನನ್ನ ಮರಿ ಮೊಮ್ಮಗನು ಇಲ್ಲೇ ಹುಟ್ಟಬೇಕು ಅಂತ ನನಗೆ ಆಸೆ. ಅತ್ತೆ, ಏನತ್ತೆ ನೀವು? ಈಗಿನ ಕಾಲದಲ್ಲಿ ಯಾರು ಮನೇಲಿ ಹೆರಿಗೆ ಮಾಡಿಸ್ತಾರಾ? ಎಲ್ರಿಗೂ ಧ್ರುವ ಅಣ್ಣನ ಮಗುದೇ ಚಿಂತೆ, ಅವ್ರ ಮದ್ವೆ ಚಿಂತೆ ಯಾರಿಗೂ ಇಲ್ಲ. ಆಯ್ತಮ್ಮ, ಇನ್ಮೇಲೆ ನಾವೆಲ್ಲ ನಿನ್ ಮಗು ಬಗ್ಗೆನೇ ಚಿಂತೆ ಮಾಡ್ತೀವಿ, ಸರಿನಾ? ನಾನಂತೂ ಅವಳಿ ಜೋಳಿ ಮಗು ಮಾಡ್ಕೊಂಡ್ಬಿಡ್ತೀನಪ್ಪ. ಸುಮ್ಮನೆ ಯಾರು ವರ್ಷಕ್ಕೂ ಇರ್ತಾರೆ, ಬೇಜಾರು. ಸ್ವಲ್ಪ ನಾಚಿಕೆ ಇದೆಯೇನೆ ನಿನಗೆ? ನೋಡತ್ತೆ ಹೇಗೆ ಮಾತಾಡ್ತಾಳೆ ಇವಳು. ಸರಿ, ಅದೆಷ್ಟು ಮಗು ನಡೀತೀವಿ ಅಡಿ, ನಾವು ಮಾತ್ರ ಬಾಣಂತನ ಮಾಡಕ್ ರೆಡಿ, ಏನತ್ತೆ? ಹೌದು ಹೌದು, ನಿನ್ ಮದ್ವೆನಲ್ಲಿ ನಮ್ಮಗಳದೇ ಎಲ್ಲಾರ್ದು ಓಡಾಟ. ಧ್ರುವ ಅಂತೂ ಗಂಡಿನ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಂತಾನೆ. ಹೌದಪ್ಪ, ನಮ್ ಖುಷಿ ಅಂತೂ ಹೆಣ್ಣಿನ ಮನೆಯವ್ರನ್ನ ನೋಡ್ಕೊತಾಳೆ. ಅದೆಲ್ಲ ಆಗಲ್ಲಪ್ಪ. ಖುಷಿ ಅಕ್ಕ ಅಂತೂ ನನ್ನ ಜೊತೆ ನನ್ನ ಡ್ರೆಸ್ ನೋಡ್ಕೊಳಕ್ಕೆ, ನನ್ನ ಮೇಕಪ್, ನನ್ನ ಹೇರ್ ಸ್ಟೈಲ್ ಇದಕ್ಕೆಲ್ಲ ಇರ್ಲೇಬೇಕು. ನೋಡ್ದ್ಯಮ್ಮ, ಚಿಕ್ಕಂದಿಂದ ಸಾಕಿ ಬೆಳೆಸಿರೋದು ನಾವು. ಈಗ ಮದುವೆ ಓಡೋದಕ್ಕೆ ಖುಷಿ ಬೇಕಂತೆ, ಖುಷಿ. ಖುಷಿ ಅಕ್ಕ ಅಂದ್ರೆ ನಂಗೆ ಪ್ರಾಣ. ಓ, ಹಾಗಾದ್ರೆ ನಾವು? ನೀವು ನನ್ನ ತಂದೆ ತಾಯಿ ತರ, ಆದ್ರೆ ಖುಷಿ ಅಕ್ಕ ನಂಗೆ ಒಡ ಹುಟ್ಟೋರ್ ತರ. ಸರಿಮ್ಮ, ನಿನ್ನಿಷ್ಟಂತೆ ನಿನ್ ಮದ್ವೆ ಕೆಲಸ ಎಲ್ಲ ಖುಷಿನೂ ಧ್ರುವ ನೋಡ್ಕೋತಾರೆ, ಸರಿನಾ? ಯಾಕೆ, ಏನಾಯ್ತು? ಏನಿಲ್ಲ, ನನ್ನ ಮದ್ವೆ ನೆಪ್ತಲ್ಲಾದ್ರೂ ಅವ್ರಿಬ್ರು ಜೊತೆಲಿರ್ಲಿ. ಏನೇ ಹಾಗಂದ್ರೆ? ಏನಿಲ್ಲ, ಅವ್ರಿಬ್ರು ಮೀಟ್ ಮಾಡಿ ತುಂಬಾ ದಿನ ಆಗಿತ್ತಲ್ಲ, ಹಿಂಗಾದ್ರೂ ನನ್ನ ಮದ್ವೆಲಿ ಓಡಾಡ್ಕೊಂಡಿರ್ಲಿ ಅಂದೆ ಅಷ್ಟೇ. ಏನ್ ಹೇಳಿದ್ರು ಅರ್ಥ ಆಗಲ್ಲ. ಕುಕ್ಕರ್ ಕೂಗಿರ್ಬೇಕು, ಒಳಗೋಗ್ತೀನಿ. ಇದೊಂದು ಲೂಸು. ಏನಾದರೂ ಹೇಳಿ. ಹೇಳ್ತೀನಿ, ನೀವ್ ಹೇಳಿ. ನೀವು ಎದುರುಗಿಲ್ದಾಗ 1000 ಇತ್ತು ಹೇಳೋಕೆ, ಹೇಳಿದ್ದೀನಿ.
ನಾನು ಕೇಳಬೇಕು. ಕಾಯ್ತಾ ಇದ್ದೀನಿ. ನಿಮಗೆ ಹೇಳೋಕೇನಿಲ್ವಾ? ನಾನು ಹೇಳಿದ್ದೀನಿ. ಯಾವಾಗ? ಆದರೂ ಇವಾಗ ಹೇಳಬೇಕು ನೀವು. ಮಾತು ಭಾವನೆನ ಪೂರ್ತಿಯಾಗಿ ಹೇಳಲ್ಲ. ಹೌದಾ? ಈಗ ನಮ್ಮ ಮಾತಿನ ಹಂಗೆ ಯಾಕೆ? ಇನ್ನು ಮುಂದೆ ಹೀಗೆ ಇರ್ತೀರಾ?